Hello students, in the last video we are discussed about the what is the meaning of capital economy and what are the characteristics of capital economy and what type of working in economic ಅಂತಂದ್ರೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಲಕ್ಷಣಗಳು ಯಾವಾಗಿದ್ದು ಮತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಕಾರ್ಯವೈಖರಿ ಹೇಗಿತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ರೋಲ್ ಆಫ್ ಗೋರ್ಮೆಂಟ್ ಆ್ಯಂಡ್ ವಾಟ್ ಈಸ್ ದ ರೋಲ್ ಆಫ್ ಹೌಸ್ ಹೋಲ್ಡ್ಸ್ ಅಂತಂದ್ರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ನೋಡೋಣ ಅಂತಂದ್ರೆ ಸರ್ಕಾರದ ಪಾತ್ರ ಏನು ಮತ್ತು ಕುಟುಂಬ ವಲಯದ ಪಾತ್ರ ಏನಿರ್ತೈತಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಇನ್ ಬೋತ್ ದ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರಿ ಅಪಾರ್ಟ್ ಫ್ರಾಮ್ ದ ಪ್ರೈವೇಟ್ capitalist sector, there is a institutional of the state or government. State is called government. ಅಂತಂದ್ರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲೂ ಖಾಸಗಿ ಬಂಡವಾಳಶಾಹಿ ವಲಯದ ಹೊರತಾಗಿ ರಾಜ್ಯವೆಂಬ ಸಂಸ್ಥೆ, ರಾಜ್ಯ ಅಂದ್ರೇನು, ಸರ್ಕಾರ ಅನ್ನುವಂಥ ಒಂದು ಸಂಸ್ಥೆ ಏನಿರ್ತೈತಿ ಇರುತ್ತದೆ ಅಂತ ಹೇಳ್ತಾನ. ಸೊ ದ ರೋಲ್ ಆಫ್ ದ ಸ್ಟೇಟ್ಸ್ includes framing laws, enforcing them and delivering justice. It means what is the role of state in our economy? The role of the state includes framing laws, encouraging them and delivering justice in the society. ಅಂತಂದ್ರೆ ರಾಜ್ಯದ ಪಾತ್ರ ಏನಿರ್ತೈತಿ ಅಂತ ಹೇಳ್ತಾನ ಅಂತಂದ್ರೆ ಶಾಸನಗಳನ್ನು ರೂಪಿಸುವುದು, ಅವುಗಳನ್ನು ಜಾರಿಗೆ ತರುವುದು ಮತ್ತು ನ್ಯಾಯದಾನ ಮಾಡುವುದನ್ನು ಒಳಗೊಂಡಿರುತ್ತದೆ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ಅವರ್ ಎಕನಾಮಿಕ್ ಕಂಡೀಷನ್, ದ ಗೌರ್ಮೆಂಟ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಜಸ್ಟಿಸ್ ಆ್ಯಂಡ್ ಫ್ರೇಮಿಂಗ್ ದ ಲಾಸ್ ಆಫ್ ಇನ್ ಎ ಸೊಸೈಟಿ. ಅಂತಂದ್ರೆ ನಾವು ರಾಜ್ಯದ ಪ್ರಮುಖ ಕಾರ್ಯ ಅಥವಾ ಪಾತ್ರ ಅಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ ಸರ್ಕಾರ ಏನು ಮಾಡಬೇಕು, ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಮತ್ತು ನಿಯಮಗಳನ್ನು ಜಾರಿಗೆ ತರುವಂಥ ಕಾರ್ಯವನ್ನು ಮಾಡ್ತಿರ್ತೈತಿ ಅಂತ ನಾವು ಹೇಳ್ತೀವಿ. ದ ಸ್ಟೇಟ್ ಇನ್ ಮೆನಿ ಇನ್ಸ್ಟನ್ಸ್ ಅಂಡರ್ಟೇಕ್ಸ್ ಪ್ರೊಡಕ್ಷನ್ ಅಪಾರ್ಟ್ ಫ್ರಾಮ್ ಇಂಪೋಸಿಂಗ್ ಟ್ಯಾಕ್ಸ್ ಆ್ಯಂಡ್ ಸ್ಪೆಂಡಿಂಗ್ ಮನಿ ಆನ್ ಬಿಲ್ಡಿಂಗ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ರನ್ನಿಂಗ್ ಸ್ಕೂಲ್ಸ್, ಕಾಲೇಜಸ್, ಪ್ರೊವೈಡಿಂಗ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಎಕ್ಸೆಟ್ರಾ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸ್ಟೇಟ್ in our economy, the state mainly represented to undertakes of production apart from imposing tax and spending money on building public infrastructure, running schools, colleges, providing healthcare facilities, etc. It means when we are observing the government role or a state role in our economy, that is mainly represented to, it is the one of the important of importing taxes and spending money on building public infrastructure, running schools, colleges, providing healthcare services, etc. It means because the social welfare is the main role of our state government. ಅಂದ್ರೆ ತೆರಿಗೆಯನ್ನು ವಿಧಿಸುವುದು ಅಂದ್ರೆ ಸರ್ಕಾರದ ಮತ್ತೂ ಒಂದು ಪಾತ್ರ ಏನಂತ ಹೇಳ್ತೀವಿ ಅಂತಂದ್ರೆ ಸರ್ಕಾರ ತೆರಿಗೆಯನ್ನು ವಿಧಿಸುವುದು ಮತ್ತು ಸಾರ್ವಜನಿಕ ಮೂಲ ಸೌಕರ್ಯಗಳ ನಿರ್ಮಾಣ, ಶಾಲಾ ಕಾಲೇಜುಗಳನ್ನು ನಡೆಸುವುದು, ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಇತ್ಯಾದಿಗಳಿಗಾಗಿ ಹಣವನ್ನು ಖರ್ಚು ಮಾಡುವಂಥ ಪಾತ್ರ. ಅಂತಂದ್ರೆ ಸಮಾಜದೊಳಗಿರ್ತಕ್ಕಂಥ ಜನರಿಗೆ ಏನೆಲ್ಲ ಕೊಡುಗೆಯನ್ನು ನೀಡ್ತೈತಿ ಅಂತಂದ್ರೆ ಸರ್ಕಾರ ಏನ್ ಮಾಡ್ತೈತಿ ಅಂತಂದ್ರೆ ಜನರ ಮೇಲೆ ತೆರಿಗೆಯನ್ನು ವಿಧಿಸ್ತಿರ್ತೈತಿ. ಕಟ್ಟಡಗಳ ನಿರ್ಮಾಣಕ್ಕಾಗಿ ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಶಾಲಾ ಕಾಲೇಜುಗಳನ್ನು ನಡೆಸಿಕೊಂಡು ಹೋಗುವುದು ಮತ್ತು ಆಸ್ಪತ್ರೆ ಮತ್ತು ಆರೋಗ್ಯ ಸೇವೆಗಳನ್ನು ನಡೆಸಿಕೊಂಡು ಹೋಗುವಂಥ ಕೆಲಸವನ್ನು ಸಹ ಯಾವ್ದು ಮಾಡ್ತಿರ್ತೈತಿ, ಸರ್ಕಾರ ಮಾಡ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ದೀಸ್ ಎಕನಾಮಿಕ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಹ್ಯಾವ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ವೆನ್ ವಿ ವಾಂಟ್ ಟು ಡಿಸ್ಕ್ರೈಬ್ ದ ಎಕನಾಮಿ ಆಫ್ ದ ಕಂಟ್ರಿ. It means when we are observing the economic functions of the state have to be taken into account when we want to describe the economy of the country. For convention we shall use the term government to does not state. ಅಂತಂದ್ರೆ ನಮ್ಮ ಅನುಕೂಲತೆಗಾಗಿ ರಾಜ್ಯವನ್ನು ಸೂಚಿಸಲು ನಾವೇನಂತ ಹೇಳ್ತೀವಿ, ಸರ್ಕಾರ ಅಂತ ಹೇಳ್ತೀವಿ ಅಂತ ಹೇಳ್ತಾನ.
ರಾಜ್ಯ ಬರೀ ಹಣವನ್ನು ಖರ್ಚು ಮಾಡದೆ ಕೆಲವೊಂದಿಷ್ಟು ಉತ್ಪಾದನೆಯನ್ನು ಸಹ ಏನು ಮಾಡ್ತಿರ್ತೈತಿ ನಡೆಸಿಕೊಂಡು ಹೋಗ್ತಾ ಇರ್ತೈತಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ಏನೈತಿ ನಿಮ್ಗೆ ರೋಲ್ ಆಫ್ ಗೌರ್ಮೆಂಟ್ ಅಂತಂದರೆ ಸರ್ಕಾರದ ಪಾತ್ರ ಐತಿ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಹೌಸ್ ಹೋಲ್ಡ್. ಹಾಗಾದರೆ ಮುಂದಿನ ಏನೈತಿ ಅಂತಂದರೆ ಕುಟುಂಬದ ಪಾತ್ರ ಏನಿರ್ತೈತಿ ಒಂದು ಸಮಾಜದೊಳಗೆ ಅಂತ ನೋಡಿದಾಗ, ಅಪಾರ್ಟ್ ಫ್ರಮ್ ದ ಫರ್ಮ್ ಆ್ಯಂಡ್ ದ ಗೌರ್ಮೆಂಟ್ there is another major sector in an economy. It is called the household sector. Mean in both the developing and underdeveloping country, apart from the firm and the government, there is another major sector in an economy. It is called the household sector. ಅಂತಂದ್ರೆ ಉದ್ಯಮಗಳು ಮತ್ತು ಸರ್ಕಾರವಲ್ಲದೆ ಕುಟುಂಬ ವಲಯ ಎಂದು ಕರೆಯಲಾಗುವ ಇನ್ನೊಂದು ಸಂಸ್ಥೆಯೂ ಸಹ ಏನಾಗಿರ್ತದ ನಮ್ಮ ಒಂದು ಅರ್ಥವ್ಯವಸ್ಥೆ ಒಳಗೆ ಇರ್ತೈತಿ ಅಂತ ಹೇಳ್ತಾನ. ಹಾಗಾದ್ರೆ ಬೈ ಎ ಹೌಸ್ ಹೋಲ್ಡ್ ವಿ ಮೀನ್ ಎ ಸಿಂಗಲ್ ಇಂಡಿವಿಜುವಲ್ ಹೂ ಟೇಕ್ಸ್ ಡಿಸಿಷನ್ ರಿಲೇಟಿಂಗ್ ಟು ಹಿಸ್ ಆರ್ ಹರ್ ಓನ್ ಕನ್ಸಂಪ್ಷನ್ ಆರ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಫಾರ್ whom decision relating to consumptions are jointly determined. Means when we are observing the household, that is single individuals or group individuals for taking the decisions of what to consuming or what to jointly consuming the goods and services in the economy. ಅಂತಂದ್ರೆ ಇಲ್ಲಿ ಕುಟುಂಬ ಎಂದರೆ ಅವರ ಸ್ವಂತ ಅನುಭವಕ್ಕಾದರೂ ಸಂಬಂಧಿಸಿರ್ತೈತಿ. ಅಂದ್ರೆ ಸ್ವಂತ ಅನುಭವಕ್ಕೆ ಸಂಬಂಧಿಸಿದಂಥ ತೀರ್ಮಾನ ತೆಗೆದುಕೊಳ್ಳಬಹುದು ಅಥವಾ ಜಂಟಿಯಾಗಿ ಅವನು ಏನು ಮಾಡಬಹುದು ನಿರ್ಧರಿಸಬಹುದು. ಅಂತಂದ್ರೆ ವ್ಯಕ್ತಿಗಳ ಸಮೂಹ ಸತ್ಯಕರ ಆಗಿರಬಹುದು. ಅಂತಹದ್ದನ್ನು ನಾವು ಏನಂತ ಹೇಳ್ತೀವಿ ಕುಟುಂಬ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಅಂದ್ರೆ ಕುಟುಂಬ ಎಂದರೆ ಅವರ ಸ್ವಂತ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ತೆಗೆದುಕೊಳ್ಳುವವರಾಗಿರ್ತಾರ ಅಥವಾ ಒಬ್ಬ ವ್ಯಕ್ತಿ ಅಥವಾ ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವಾದರೂ ಆಗಿರ್ತೈತಿ ಅಂತ ಹೇಳ್ತಾನ. ಹೌಸ್ಹೋಲ್ಡ್ಸ್ ಆಲ್ಸೋ ಸೇವ್ ಅಂಡ್ ಪೇ ಟ್ಯಾಕ್ಸಸ್. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಹೌಸ್ಹೋಲ್ಡ್, ದಟ್ ಈಸ್ ಆಲ್ಸೋ ಸೇವ್ ದೇರ್ ಇನ್ಕಮ್ ಅಂಡ್ ಪೇ ದ ಟ್ಯಾಕ್ಸಸ್ ಟು ದ ಗೋರ್ಮೆಂಟ್. ಅಂತಂದ್ರೆ ಇಲ್ಲಿ ಕುಟುಂಬ ಉಳಿಸ್ತಾ ಇರ್ತೈತಿ ಮತ್ತು ತೆರಿಗೆಗಳನ್ನ ಸಹ ಏನ್ ಮಾಡ್ತಿರ್ತೈತಿ ಪಾವತಿ ಮಾಡ್ತದ. ಅಂದ್ರೆ ಕುಟುಂಬವೂ ಸಹ ಉಳಿತಾಯವನ್ನ ಮಾಡ್ತೈತಿ ಮತ್ತು ತೆರಿಗೆಯನ್ನು ಸಹ ಏನ್ ಮಾಡ್ತಿರ್ತೈತಿ ಸರ್ಕಾರಕ್ಕೆ ಪಾವತಿಸ್ತಿರ್ತೈತಿ ಅಂತ ಹೇಳ್ತಾನ. ಹಾಗಾಗಿ ಇನ್ಕಮ್ ಸರ್ಕ್ಯುಲರ್ ಆಗ್ತಿರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್, ವಿ ಮಸ್ಟ್ ರಿಮೆಂಬರ್ ದ್ಯಾಟ್ ದ ಹೌಸ್ಹೋಲ್ಡ್ಸ್ ಕನ್ಸಿಸ್ಟ್ ಆಫ್ ಪೀಪಲ್. These people work in firms as workers and earn wages. Means when we are observing the production system, some production condition, the employers are working in the firms or any other sectors, they are earning the some wages to the economy or some wages in economy. ಅಂತಂದ್ರೆ ಕುಟುಂಬ ವಲಯದ ಜನರು ಕಾರ್ಮಿಕರಾಗಿ ಕೈಗಾರಿಕೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಾರ ಮತ್ತು ಅದಕ್ಕೆ ಪ್ರತಿಯಾಗಿ ಕೂಲಿಯನ್ನು ಸಹ ಏನ್ ಮಾಡ್ಬೋದು ಅವರು ಪಡಿತಿರ್ತಾರ ಅಂತ ಹೇಳ್ತೀವಿ. ಅಂತಂದ್ರೆ ಒಂದು ಅರ್ಥವ್ಯವಸ್ಥೆ ಒಳಗೆ ಉತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಾಗ ಶ್ರಮಿಕರ ಪ್ರಮಾಣನೂ ಬೇಕಾಗ್ತೈತಿ. ಆ ಶ್ರಮಿಕರು ಏನ್ ಮಾಡ್ತಾರ ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಕೈಗಾರಿಕೆಯಲ್ಲಿ ಆದ್ರೂ ಕೆಲಸ ಮಾಡ್ಬೋದು ಅಥವಾ ಇತರೆ ವಲಯಗಳಲ್ಲಾದ್ರೂ ಕೆಲಸ ಮಾಡೋದ್ರಿಂದ ಏನ್ ಮಾಡ್ತಿರ್ತಾರ ತಾವು ಕೂಲಿಯನ್ನ ಪಡೆದುಕೊಂಡು ಹೋಗ್ತಿರ್ತಾರ ಅಂತ ನಾವು ಇಲ್ಲಿ ನೋಡ್ತೀವಿ. ದೇ ಆರ್ ದ ಒನ್ಸ್ ಹೂ ವರ್ಕ್ ಇನ್ ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ earn salaries or they are owners of firms and the earn profit. It means suppose when the households are working in the government, they are earning the salaries. Suppose they are owner in the firms, they are earning the profit in our economy. ಅಂತಂದ್ರೆ ಅವರು ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರೆ ಅವರು ಏನ್ ಮಾಡ್ತಿರ್ತಾರ ವೇತನವನ್ನ ಪಡ್ಕೊತಿರ್ತಾರ. ಇಲ್ಲ ಅಂತಂದ್ರೆ ತಾವೇ ಒಂದು ಸಂಸ್ಥೆಯ ಮಾಲೀಕರಾಗಿದ್ರು ಅಂತಂದ್ರೆ ಲಾಭವನ್ನ ಗಳಿಸ್ತಾ ಇರ್ತಾರ ಅಂತ ನಾವು ಹೇಳ್ತೀವಿ. ಹೌದು. ಇನ್ನು ನೆಕ್ಸ್ಟ್ ಒನ್ ಈಸ್ ಎಕ್ಸ್ಟರ್ನಲ್ ಸೆಕ್ಟರ್ಸ್, ಬಾಹ್ಯ ವಲಯಗಳು ಅಂತ ಹೇಳ್ತೇವೆ. ಅಂತಂದ್ರೆ ದೀಸ್ ಎಕ್ಸ್ಟರ್ನಲ್ ಸೆಕ್ಟರ್ಸ್ ಆರ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ವಾಟ್ ಟೈಪ್ ಆಫ್ ಗೂಡ್ಸ್ ಆರ್ exporting and importing. And what is the meaning of exports and what is the meaning of imports? ಅಂತಂದ್ರೆ ಈ ಬಾಹ್ಯ ವಲಯಗಳು ನಮಗೆ ಏನನ್ನ ತೋರಿಸ್ತವು ಅಂತಂದ್ರೆ ನಮ್ಮ ರಾಜ್ಯದ ಒಳಗಡೆ ಅಥವಾ ನಮ್ಮ ದೇಶದ ಒಳಗಡೆ ನಡೆಯುವಂಥವು ಮತ್ತು ದೇಶದ ಹೊರಗಡೆ ಏನಾಗ್ತಿರ್ತೈತಿ. ಆಮದು ಅಂದ್ರೆ ಏನು, ರಫ್ತು ಅಂದ್ರೆ ಏನು,
ಬಂಡವಾಳ ಅಂದ್ರೆ ಏನು ಅಂತ ಇಲ್ಲಿ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್ ಈಸ್ ಎಕ್ಸ್ಪೋರ್ಟ್. ಹಾಗಾದ್ರೆ ನಮ್ದು ಮೊದಲನೇ ಬಾಹ್ಯ ವಲಯದ ಒಂದು ವಿಧ ಯಾವುದು ಅಂತಂದ್ರೆ ರಫ್ತು ಅಂತ ಹೇಳ್ತೀವಿ. ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ ಈಸ್ ದ ಡೊಮೆಸ್ಟಿಕ್ ಕಂಟ್ರಿ ಮೇ ಸೆಲ್ ಗೂಡ್ಸ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ದಿಸ್ ಈಸ್ ಕಾಲ್ಡ್ exports. It means which economy or which country selling the goods to the other countries or world countries, that is called a exports. ಅಂತಂದ್ರೆ ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನ ಮಾರಾಟ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ, ರಫ್ತು ಅಂತ ಹೇಳ್ತಂದ್ರೆ ಒಂದು ದೇಶ ಇತರ ದೇಶಗಳಿಗೆ ತನ್ನ ಸರಕುಗಳನ್ನ ಮಾರಾಟ ಮಾಡ್ತಾ ಇತ್ತು ಅಂತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ರಫ್ತು ಅಂತ ಕರಿತೀವಿ ಅಂತ ಹೇಳ್ತಾನ. ಅಂಡ್ ನೆಕ್ಸ್ಟ್ ಒನ್ ಈಸ್ ಇಂಪೋರ್ಟ್. ಹಾಗಾದ್ರೆ ಆಮದು ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ದ ಎಕನಾಮಿ ಮೇ ಆಲ್ಸೋ ಬೈ ಗೂಡ್ಸ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ದಿಸ್ ಈಸ್ ಕಾಲ್ಡ್ ಇಂಪೋರ್ಟ್ಸ್. ಸೇಮ್ ವೇ ದ ಎಕನಾಮಿ ಆರ್ ಅ ಕಂಟ್ರಿ ಪರ್ಚೇಸಿಂಗ್ ಆರ್ ಬೈಯಿಂಗ್ ದ ಗೂಡ್ಸ್ ಫಾರ್ ದ ಅದರ್ ಕಂಟ್ರೀಸ್, ದಟ್ ಈಸ್ ಕಾಲ್ಡ್ ಎ ಇಂಪೋರ್ಟ್ಸ್. ಅಂತಂದ್ರೆ ಒಂದು ದೇಶ ಜಗತ್ತಿನ ಇತರ ರಾಷ್ಟ್ರಗಳಿಂದ ಸರಕುಗಳನ್ನ ಖರೀದಿಸ್ತಾ ಇತ್ತು ಅಂತಂದ್ರೆ ಅಥವಾ ಖರೀದಿ ಮಾಡ್ತಾ ಇತ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಆಮದುಗಳು ಅಂತ ಕರಿತೀವಿ ಅಂತ ಹೇಳ್ತಾನ. ನೆಕ್ಸ್ಟ್ ಒನ್ ಈಸ್ ಕ್ಯಾಪಿಟಲ್. ಹಾಗಾದ್ರೆ ಕ್ಯಾಪಿಟಲ್ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಕ್ಯಾಪಿಟಲ್ ಫ್ರಾಮ್ ಫಾರಿನ್ ಕಂಟ್ರೀಸ್ ಮೇ ಫ್ಲೋ ಇನ್ ದ ಡೊಮೆಸ್ಟಿಕ್ ಕಂಟ್ರಿ ಆರ್ ದ ಡೊಮೆಸ್ಟಿಕ್ ಕಂಟ್ರಿ ಮೇ ಬಿ ಎಕ್ಸ್ಪೋರ್ಟಿಂಗ್ ಕ್ಯಾಪಿಟಲ್ ಟು ಫಾರಿನ್ ಕಂಟ್ರಿ. ಅಂತಂದ್ರೆ ಬಂಡವಾಳವು ವಿದೇಶದಿಂದ ದೇಶೀಯ ಅರ್ಥವ್ಯವಸ್ಥೆಯೊಳಗೆ ಹರಿದು ಬರಬಹುದು ಅಥವಾ ದೇಶೀಯ ಅರ್ಥವ್ಯವಸ್ಥೆಯ ವಿದೇಶಗಳಿಗೆ ಬಂಡವಾಳವನ್ನ ರಫ್ತು ಮಾಡಬಹುದು. ಇಟ್ ಮೀನ್ಸ್ ಕ್ಯಾಪಿಟಲ್ ಈಸ್ ಆಲ್ಸೋ ಫ್ಲೋವಿಂಗ್ ದ ಅವರ್ ಕಂಟ್ರೀಸ್ ಟು ಅನದರ್ ಕಂಟ್ರಿ. ಅಂದ್ರೆ ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ಹರಿದು ಹೋಗಬಹುದು ಅಥವಾ ಅನದರ್ ಕಂಟ್ರಿ ಟು ಅವರ್ ಕಂಟ್ರಿ, ಬೇರೆ ದೇಶದಿಂದ ನಮ್ಮ ದೇಶಕ್ಕಾದ್ರೂ ಬರಬಹುದು ಅಂತ ಹೇಳ್ತಿರ್ತೀವಿ ಅಂತ ಹೇಳ್ತೀವಿ. ದಿಸ್ ಈಸ್ ದ ಫಸ್ಟ್ ಚಾಪ್ಟರ್ ಆಫ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ಇದಿಷ್ಟು ನಿಮ್ಗೆ ಏನೈತಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನುವಂಥದ್ದನ್ನ ಐತಿ. ಇನ್ ಕನ್ಕ್ಲೂಷನ್ ಆಫ್ ದ ಚಾಪ್ಟರ್, ದಿಸ್ ಚಾಪ್ಟರ್ ಮೇನ್ಲಿ ರಿಪ್ರೆಸೆಂಟೆಡ್ ಟು what is the meaning of macroeconomic and what are the economic agents, what is the capital economy, what is the role of government, households and external sectors. ಅಂದ್ರೆ ಈ ಅಧ್ಯಾಯ ನಮಗೆ ಪೂರ್ತಿ ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು, ಆರ್ಥಿಕ ಏಜೆಂಟರುಗಳು ಅಂದ್ರೆ ಯಾರು, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು, ಅದರ ಲಕ್ಷಣಗಳೇನದವ, ಸರ್ಕಾರದ ಪಾತ್ರ, ಕುಟುಂಬದ ಪಾತ್ರ ಏನೈತಿ ಮತ್ತು ಬಾಹ್ಯ ವಲಯಗಳ ಅಂದ್ರೆ ಯಾವ್ಯಾವು ಅನ್ನುವಂಥವನ್ನ ತೋರಿಸಿಕೊಡ್ತೈತಿ. ಓಕೆ, ಥ್ಯಾಂಕ್ ಯು.